ಶ್ರವಣ ನಿರೂಪಣ ಅನ್ನೋ ವಿಚಾರವನ್ನ ನೋಡ್ತಿದ್ವಿ. ಇಲ್ಲಿ ಯಾವ್ದನ್ನ ಶ್ರವಣ ಮಾಡ್ಬೇಕು, ಯಾವ್ದನ್ನ ಶ್ರವಣ ಮಾಡಬಾರದು ಅನ್ನೋ ವಿಚಾರವನ್ನ ನಿನ್ನೆ ಇದ್ರೊಳಗ್ ನೋಡಿದ್ವಿ. ಯಾವ್ದನ್ನ ಶ್ರವಣ ಮಾಡೋದ್ರಿಂದ ಪ್ರಪಂಚದ ದುಃಖ ಹೋಗ್ಬೇಕು, ಪಾರಮಾರ್ಥದ ಆಸಕ್ತಿ ಹೆಚ್ಚಾಗ್ಬೇಕು ಅಂತದನ್ನ ಶ್ರವಣ ಮಾಡ್ಬೇಕು. ಯಾವ್ದನ್ನ ಶ್ರವಣ ಮಾಡೋದ್ರಿಂದ ನಮ್ಮ ಗರ್ವ ಅಳಿಯುವುದು, ಭ್ರಾಂತಿ ಅಡಗಿ ಹೋಗುವುದು ಅಂತದ್ದನ್ನ ಶ್ರವಣ ಮಾಡ್ಬೇಕು. ನಾವ್ ಯಾವ ಶ್ರವಣ ಮಾಡೋದ್ರಿಂದ ನಮಗೆ ವೈರಾಗ್ಯ ಬರುವುದು, ಕೆಟ್ಟ ಗುಣಗಳು ಬದಲಿಸಿ ಹೋಗುವವು, ಅಧೋಗತಿ ತಪ್ಪುವುದು ಅದೇ ಗ್ರಂಥ. ಅಂತ ಗ್ರಂಥಗಳನ್ನ ಓದ್ಬೇಕು, ಮತ್ತೆ ಅಂತ ಗ್ರಂಥಗಳನ್ನು ಓದಿದವರನ್ನ ಕೇಳ್ಬೇಕು. ಯಾವ್ದಾದ್ರೂ ಸದ್ಗತಿಯ ಸಾಧನೆಯಾಗುವುದು ಮತ್ತು ಜ್ಞಾನವಾಗಿ ಉದ್ಧಾರವಾಗುವುದೇ ಅದೇ ಗ್ರಂಥ. ನಾವು ಗ್ರಂಥ ಅಂತ ಹೇಳ್ತೇವೆ, ಬಹಳ ಗ್ರಂಥಗಳು ಅದಾವು, ಇದು ಆ ಗ್ರಂಥ, ಇದು ಈ ಗ್ರಂಥ ಅಂತ ನೂರಾರು ಗ್ರಂಥಗಳು ಹೆಸರು ಹೇಳ್ತವೆ. ಆದ್ರೆ ಇಲ್ಲಿ ಅದ್ರಾಗ ನಿಜವಾದ ಗ್ರಂಥ, ಶ್ರೇಷ್ಠವಾದ ಗ್ರಂಥ ಯಾವ್ದಂದ್ರ, ಯಾವ್ದನ್ನ ಶ್ರವಣ ಮಾಡೋದ್ರಿಂದ, ಯಾವ ಗ್ರಂಥವನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಿ ದೇಹ ಭಾವ ಸಂಪೂರ್ಣ ನಾಶವಾಗಿ ಆತ್ಮ ಸ್ವರೂಪವೇ ನೀನು ಅಂತ ಯಾವ್ದು ಹೇಳ್ತತೋ ಅದು ನಿಜವಾದ ಗ್ರಂಥ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನಾವು ನೋಡಿದ್ದೀರಪ್ಪ. ಹಾಗೆ ನೋಡಿದರೆ ಗ್ರಂಥಗಳೇನು ಬಹಳವಿರುವವು ಮತ್ತು ಓದುವ ಪದ್ಧತಿ ಹಾಗೂ ಪಠಣದಿಂದ ಸಿಗುವ ಫಲದ ವರ್ಣನೆಯನ್ನಾದರೂ ಬಹುಪರಿಯಿಂದ ಮಾಡಿದ್ದಾರೆ. ಆದರೆ ಭಕ್ತಿ ವೈರಾಗ್ಯ ಹುಟ್ಟಲಾರದ ಗ್ರಂಥವು ಗ್ರಂಥವೇ ಅಲ್ಲ. ಗ್ರಂಥಗಳಿದ್ರು ಕೂಡ ಅದನ್ನ ಹೇಳೋರು ಕೂಡ ಅನುಭವಿಗಳಾಗಿರ್ಬೇಕು. ಆ ಅನುಭವಿಗಳು ಮಾತನ್ನ ಕೇಳೋದ್ರಿಂದ ನಮಗೂ ವೈರಾಗ್ಯ, ನಮ್ಮ ಹೃದಯದೊಳಗ ವೈರಾಗ್ಯ ಹುಟ್ಟದ. ವೈರಾಗ್ಯ ಹುಟ್ಟಿ ಆ ಪರಮಾತ್ಮ ನಿರಾಕಾರ ಸ್ವರೂಪ ನಾನು ಅನ್ನೋದು ಬರ್ಬೇಕು. ಅಂತ ಅನುಭವಿಗಳ ಮಾತನ್ನ ಕೇಳ್ಬೇಕು. ಮತ್ತ ಅದನ್ನ ಹೇಳಲಿಲ್ಲ ಅಂದ್ರ ಆ ಗ್ರಂಥವನ್ನ ಓದಿದ್ಮೇಲೆ ಭಕ್ತಿ ವೈರಾಗ್ಯ ಹುಟ್ಟಲಾರದ ಗ್ರಂಥವು ಗ್ರಂಥವೇ ಅಲ್ಲ. ಯಾವ ಗ್ರಂಥವನ್ನು ಓದಿದ್ರು ನಮ್ಮ ಹೃದಯದೊಳಗ ಭಕ್ತಿ ಬರ್ಲಿಲ್ಲ, ವೈರಾಗ್ಯ ಬರ್ಲಿಲ್ಲ, ಏನು ನಮ್ಮ ಅಂತರಂಗದೊಳಗ ಸ್ವಲ್ಪವೂ ಬದಲಾಗ್ಲಿಲ್ಲ ಅಂದ್ರ ಅಂತ ಗ್ರಂಥನೇ ಅಲ್ಲ. ನಾವು ಗ್ರಂಥವನ್ನ ಅಧ್ಯಯನ ಮಾಡಿದ್ರ ನಮ್ಮ ಅಂತರಂಗದೊಳಗ ಭಾವಗಳು ಏನಾದ್ರೂ ಬದಲಾವಣೆ ಆಗ್ಬೇಕು, ಅದಕ್ಕೆ ನಾವು ಗ್ರಂಥ ಅಂತಾರ. ಮೋಕ್ಷವನ್ನು ಬಿಟ್ಟು ಬೇರೆ ಫಲವನ್ನು ಹೇಳುವ ಗ್ರಂಥವು ದುರಾಸೆಯ ಪುಸ್ತಕವೇ ಸೈ. ನೀನು ಮೋಕ್ಷವನ್ನ ಹೇಳ್ಬೇಕ ಆ ಗ್ರಂಥ. ಮೋಕ್ಷ ಅಂದ್ರೆ ಏನಂದ್ರ ನೀನು ಪರಮಾತ್ಮ ಸ್ವರೂಪದಿ, ನಿನಗೆ ಬಂದ ಮೋಕ್ಷಗಳಿಲ್ಲ, ದುಃಖ ದುಮ್ಮಾನಗಳಿಲ್ಲ, ಜನನ ಮರಣಗಳಿಲ್ಲ, ಯಾವುದು ನಿನಗೆ ಅಡೆತಡೆಗಳಿಲ್ಲ, ಅಖಂಡ ಸ್ವರೂಪ ನೀನು ಅಂತ ಹೇಳಿದ್ರೆ ಅದು ಗ್ರಂಥ. ಅದನ್ನ ಬಿಟ್ಟು ಆ ಗ್ರಂಥ ಏನನ್ನಾರ ಹೇಳ್ತತಿ ಅಂದ್ರ, ಏನನ್ನಾರ ಕರ್ಮವನ್ನ ಹೇಳ್ತತಿ ಅಂದ್ರ ಅದು ದುರಾಸೆಯ ಗ್ರಂಥ ಅಂತ ತಿಳಿರಿ. ನೀನ್ ಆ ಕರ್ಮಗಳನ್ನು ಮಾಡು, ಆ ಫಲ ಬರ್ತದ, ಈ ಕರ್ಮಗಳನ್ನು ಮಾಡು, ಈ ಫಲ ಬರ್ತದ, ಬ್ರಹ್ಮಿ ಮುಹೂರ್ತದಾಗ ಪೂಜೆ ಮಾಡು, ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡು, ಯೋಗ ಮಾಡು ಅಂತ ಏನಾರ ಕರ್ಮ ಹೇಳ್ತತಿ ಅಂದ್ರ ಅದು ಗ್ರಂಥವೇ ಅಲ್ಲ, ಅದು ದುರಾಶೆಯ ಗ್ರಂಥವೆಂದು ತಿಳಿ. ಅದನ್ನು ಕೇಳಿದಂತೆ ದುರಾಶೆಯೇ ಬೆಳೆಯುವುದು. ನಾವೀಗ ದೇವಿ ಪುರಾಣ ಗ್ರಂಥದೊಳಗ ಮೊದಲು ಹೇಳ್ತಾರ, ಇಂತಿಂತ ಪೂಜೆ ಸಮಯಕ್ಕೆ ಎದ್ದು ಇಂತಿಂತ ಪೂಜೆ ಮಾಡು, ಇಂಥ ಮಂತ್ರಗಳು ಹೇಳು, ಇದರಿಂದ ನಿನಗೆ ದೇವಿ ಒಲಿತಳ, ನಿನಗೆ ದುಃಖ ನಿವಾರಣೆ ಆಗ್ತದ, ಮಂತ್ರ ತಂತ್ರದ ಕಾಟುಗಳು ಬರೋದಿಲ್ಲ, ದೆವ್ವ ಪೀಡಿ ಪಿಚಾಚಿಗಳು ಬರೋದಿಲ್ಲ, ಅವು ಕಾಡೋದಿಲ್ಲ, ಇವು ಕಾಡೋದಿಲ್ಲ ಅಂತ ಹೇಳ್ತದ. ಹಿಂಗ ನಿನಗೆ ಪ್ರಪಂಚದ ಫಲ ಪದವಿಗಳನ್ನು ತೋರಿಸುವ ಗ್ರಂಥವೇ ಅಲ್ಲ, ಅದು ದುರಾಸೆಯ ಪುಸ್ತಕವೇ ಸರಿ. ಅಂತವ್ ಕೇಳೋದ್ರಿಂದ ದುರಾಸೆ ಉಳಿತೈತಿ. ನೀನ್ ಇಂಥ ಪೂಜೆ ಮಾಡೋದ್ರಿಂದ ನಿನ್ ಮಗನಿಗೆ ನೌಕರಿ ಪ್ರಾಪ್ತಿ ಆಗ್ತದ, ನಿನ್ ಮಗಳಿಗೆ ಒಳ್ಳೆ ವರ ಸಿಗ್ತದ,
ನಿನ್ ಮಗಳಿಗೆ ನೌಕರಿ ಹತ್ತದ, ಇಂತಿಂತದ್ ಹಿಂಗ್ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು, ಇವನ್ನೆಲ್ಲ ಹೇಳ್ತಾವಂದ್ರ ಹಿಂಗ್ ಹೇಳ ಇವು ಪ್ರಪಂಚ ಬಿಟ್ಟು ಹೋಗ ಅಂತ ಹೇಳವಲ್ಲ. ಇವು ಪ್ರಪಂಚದಾಗ ಇನ್ವಟ ಬಂದೋಬಸ್ತ ಗೂಟ ಹುಡ್ಕೊಂಡ್ ಇಲ್ಲೇ ಇರೋ ಅಂತ ಹೇಳವಾಗ್ತದ. ಯಾವ್ದು ಪ್ರಪಂಚವನ್ನ ಅಲ್ಲುಗಳ ಯಾವ ಗ್ರಂಥವನ್ನು ಕೇಳೋದ್ರಿಂದ ಪ್ರಪಂಚದ ಮೇಲೆ ದುಃಖ ಬರ್ಬೇಕು ನನಗೆ. ಇಂತ ಅಸತ್ಯವಾದದ್ದನ್ನ ಹಿಡ್ಕೊಂಡು ನಾನು ಕುಂತು ಬಿಟ್ನೆಲ್ಲ ಅಂತ ನಮಗ್ ಪಶ್ಚಾತ್ತಾಪ ಬರ್ಬೇಕು. ಆ ಗ್ರಂಥವನ್ನು ಓದಿದ್ರ ಅಥವಾ ಯಾರು ಓದಿದ್ ಕೇಳಿದ್ರ ಏನಪ್ಪಾ ಇಂತ ಏಸಿಗೆ ಪ್ರಪಂಚನ ಸತ್ಯ ಅಂತ ತಿಳಿದು ಇದ್ರಾಗ ಎಷ್ಟು ವರ್ಷಗಳು ಕಳೆದು ಬಿಟ್ಟೆ, ಈ ಮಲಮೂತ್ರಗಳಿಂದ ತುಂಬಿರ್ತಕ್ಕಂಥ ಚೀಲವೇ ನಾನು ಅಂತ ತಿಳಿದು ಬಿಟ್ಟೆ ಅಂತ ಈ ಪಾರಮಾರ್ಥ ವಿಚಾರವನ್ನ ಕೇಳೋದ್ರಿಂದ ಮನಸ್ಸಿಗೆ ದುಃಖ ಆಗ್ಬೇಕು. ಇದು ದೇಹದ ಏನೈತಿ, ಹೊಲಸು ಮಾಂಸದ ಉತ್ತ ಎಲುಬಿನ ಅಂದರ, ಒಲಿದು ಬಲಿದ ಈ ತನುವಿನೊಳಗಿನ ಆತರ ಕುಲವನ್ನ ಅರಸಿವಿರಯ್ಯ ಅಂತೇಳಿ ಸರ್ವಜ್ಞಪ್ಪರ್ ಹೇಳ್ತಾರ. ಇದ್ರಾಗ ನಾನು ಏನೋ ಕುಲ ಗೋತ್ರ ಹುಡುಕಿ ಅಂತ ನಾನು ಹಿಂಗ ಕುಂತ ಕಾಲ ಕಳೆದ್ ಬಿಟ್ನೆಲ್ಲ, ನನ್ನ ಸಮಯ ಎಷ್ಟು ವ್ಯರ್ಥ ಆತು ಅನ್ನೋ ಭಾವ ನಮ್ ಒಳಗ್ ಮೂಡ್ಬೇಕು. ಶ್ರವಣದಲ್ಲಿ ಲೋಭ ಹುಟ್ಟಿದರೆ ವಿವೇಕ ಎಲ್ಲಿ ಅದು ಉಳಿದಿತ್ತು. ನಾವೇನಾರ ಕೇಳೋದ್ರಿಂದ ನಿಮಗ್ ಹಿಂಗ್ ಪೂಜೆ ಮಾಡ್ರಿ, ಹಂಗ ವೃತ ಮಾಡ್ರಿ ಅಂತ ಏನಾರ ಹೇಳ್ಬಿಟ್ರಂದ್ರ ನಮ್ಮೊಳಗ ಲೋಭ ಹುಟ್ಟಿ ಬಿಡ್ತತಿ, ಆಸೆ ಹುಟ್ಟಿ ಬಿಡ್ತತಿ. ಇಂತ ಆಸೆ ಲೋಭಗಳನ್ನ ಹುಟ್ಟಿಸುವವು ಅಂತ ಹುಟ್ಟಿದ್ವು ಅಂದ್ರ ಇನ್ನು ವಿವೇಕಕ್ಕ ಜಾಗರ ಎಲ್ಲಿರ್ತತಿ? ಇನ್ನು ವಿವೇಕ ಇಲ್ಲ ಅಂದ್ರ ಆತ್ಮಜ್ಞಾನರ ಹೆಂಗ್ ಪ್ರಾಪ್ತಿ ಆಗ್ತದೆ? ತನ್ನ ಮೂಲ ಸ್ವರೂಪವನ್ನು ಮರೆಸುವಂತ ಗ್ರಂಥಗಳು ಯಾವ ಗ್ರಂಥಗಳಾಗೋದಿಲ್ಲ. ದುರಾಶೆಯ ಭೂತಗಳು ವಾಸ ಮಾಡಿದ್ರಿಂದ ಆ ಶೋತೃಗಳಿಗೆ ಅಧೋಗತಿಯಾಗುವುದೇ ಸತ್ಯವು. ಇಲ್ಲಿ ನೀನ್ ಹಿಂಗೆ ಮಾಡು, ಮೌನ ವ್ರತ ಮಾಡು, ಏಕ ಆಹಾರ ಪದ್ಧತಿ ಅಂತ ಅಂದ್ರ ಒಂದೇ ಆಹಾರ ಪದ್ಧತಿಯನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ಮನ ಏಕಾಗ್ರತೆ ನಿಲ್ತತಿ. ಅದರದ್ದ ಇಂತ ಪದ್ಯಗಳು ಬರ್ತಾವಂತ. ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರೆ ನನಗೆ ಇಂಥ ಬರ್ತಾವಂತ. ಇಂಥವ್ ಏನಾರ ಫಲಪ್ರಾಪ್ತಿಗಳು ಪ್ರಾಪ್ತಿ ಆಗ್ತದೆ ಅಂತ ಹೇಳೋದವಲ್ಲ, ಅವು ನಮ್ಮನ್ನ ಅಧೋಗತಿಗೆ ತಗೊಂಡು ಹೋಗ್ತವು. ಫಲಶ್ರುತಿಯನ್ನು ಬೇರೆ ಕೇಳಿಯೇ ಮುಂದೆ ಆದರೂ ಅದು ನಮಗೆ ಸಿಗುವುದೇ ಎಂದು ಅನ್ನುತ್ತಾರೆ. ಅವ್ರೇ ನಿನ್ಗೇನ್ ಮಾಡಿದ್ ಕೂಡ್ಲ ಬರ್ತತಿ ಅಂತ ಹೇಳೋದಿಲ್ಲ. ಆದ್ರ ಮಾಡಿದ್ ಕೂಡ್ಲ ಬರೋದ್ ಯಾವುದು? ಈ ಆತ್ಮ ವಿಚಾರವನ್ನ ಸರಿಯಾಗಿ ಕೇಳಿದ ತಕ್ಷಣ ಸುಳ್ಳು ಹೋಗಿ ಬಿಡ್ತದ. ಆದ್ರ ಇವೇನ್ ಕರ್ಮಗಳು ಹೇಳ್ತಾವಲ್ಲ, ಮುಂದೆ ಮಾಡಪ್ಪ, ನಿನಗರ ನಿನ್ ಮಕ್ಕಳ ಕಾಲಕ್ಕ ಮುಂದೆ ಪ್ರಾಪ್ತಿ ಆಕತಿ ಅಂತ ಹೇಳ್ತಾರ, ಮುಂದೆ ಸಿಗುವುದೆಂದು ಅನ್ನುತ್ತಾರೆ. ಆದ್ರೆ ಅವರ ಮಾತಿನ ಮೇಲಿಂದಲೇ ಮುಂದೆ ಅವರಿಗೆ ಜನ್ಮ ಬರುವುದು ಸಿದ್ಧವಾಗಿ ಅಧೋಗತಿ ನಿಶ್ಚಯವಾಗುವುದು. ಅವ್ರ ಏನ್ ಹೇಳ್ತಾರ, ಈ ಗ್ರಂಥದೊಳಗ್ ನೀನ್ ನಿಂತಿಂತ ದಾನ ಧರ್ಮ ಮಾಡು, ಅನ್ನದಾನ ಮಾಡು, ವಸ್ತ್ರದಾನ ಮಾಡು, ಗೋದಾನ ಮಾಡು, ಇವ್ರಿಗೆ ಅದನ್ ಮಾಡು ಇದನ್ ಮಾಡಂತ ಕರ್ಮಗಳು ಹೇಳ್ತಾರ. ಅವಾಗಪ್ಪ ಇವೇನು ಮಾಡಿದ್ರೆ ನನಗೆ ಯಾವಾಗ ಫಲ ಬರ್ತತಿ ಅಂದ್ರ ಈ ಜನ್ಮದಾಗ ಬರ್ಲಿದ್ರ ಮುಂದಿನ ಜನ್ಮದಾಗ ನೀನ್ ಪ್ರಾಪ್ತಿ ಆಕತ್ ತಗೊಳ್ಳೋ ಅಂತ ಹೇಳ್ತಾರ. ಆದ್ರ ಅರ್ಥಾತ್ ಅವ್ರೇ ನಿಮ್ ಹುಟ್ಟು ಸಾವು ಬಿಡಿಸಿ ಪರಮಾತ್ಮನ ಮಾಡೋರಲ್ಲ, ಮತ್ ಮುಂದಿನ ಜನ್ಮಕ್ ಈ ವರ್ಷನ ಬೀಜ ಹಿಡಿಯೋರ್ ಅದಾರ. ಇಂಥ ಗ್ರಂಥಗಳು ಹಿಂಗ್ ಹೇಳುವಂತವ್ರನ್ನ ಅಥವಾ ಇಂಥ ಗ್ರಂಥಗಳು ಇರುವಂತವನ ಶ್ರವಣ ಮಾಡಬಾರ್ದು. ಇವು ನಿಜವಾಗಿಯೂ ಅಧೋಗತಿಗೆ ತಗೊಂಡೋಕ್ಕವು. ಯಾಕಂದ್ರ ಅವ್ರು ಹೇಳ್ತಾರಲ್ಲ, ಪುಣ್ಯ ಮಾಡು ಬರ್ತದ ನಿನಗೆ ಅಂತ. ಮತ್ ಪುಣ್ಯ ಮಾಡಿದ್ವಿ ಅಂದ್ರ ಪುಣ್ಯ ಅನುಭವ್ಸಕ್ ಬರ್ಬೇಕಾಗ್ತದ, ಪಾಪ ಮಾಡಿದ್ವಿ ಅಂದ್ರ ಪಾಪ ಅನುಭವ್ಸಕ್ ಬರ್ತದ. ಭಾವದೊಳಗ್ ಯಾವ್ದು ತುಂಬ್ಕೊಂಡಿರ್ತಾವ ಅದಾಗ್ತದ. ಈ ರೀತಿ ಇರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನ ಮಾಡಬಾರ್ದು. ನಾವು ಕೆಲವು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರ ಭಾವಾತೀತಂ ಆಗ್ಬೇಕು, ತ್ರಿಗುಣರಹಿತಂ ಆಗ್ಬೇಕು, ದ್ವಂದ್ವಾತೀತಂ ಆಗ್ಬೇಕು, ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತ ನೀನಂತ ಹೇಳುವಂತ ಗ್ರಂಥಗಳನ್ನು ಕೇಳ್ಬೇಕ ವಿನಃ ನೀನ್ ಅದನ್ ಮಾಡು ಇದನ್ ಮಾಡು ಅಂತ ಕರ್ಮಕ್ಕಂಚ ಗ್ರಂಥಗಳನ್ನ ಕೇಳಬಾರದು. ಈ ಕರ್ಮಕ್ಕಂಚ ಗ್ರಂಥಗಳನ್ನ ಕೇಳಿದ್ರ ಮತ್ತೆ ಈ ಜನನ ಮರಣಕ್ಕ ಗುರಿ ಬರ್ತದ. ಇರಲಿ, ಪಕ್ಷಿಗಳು ಬರೀ ಫಲ ತಿಂದು ತೃಪ್ತಿ ಪಡುತ್ತವೆ, ಆದರೆ
ಚಕೋರದ ಲಕ್ಷ್ಯದಲ್ಲಿ ಅಮೃತವಿರುವುದು. ಅದರಂತೆ ಸಂಸಾರಿಕನ ವಿಷಯಗಳದೇ ಆಸೆ ಮಾಡುವನು, ಆದರೆ ಭಗವದ್ದಂಶರು ಭಗವಂತನನ್ನೇ ಬಯಸುವರು. ಈ ಕೆಲವು ಪಕ್ಷಿಗಳು ಕೇವಲ ಹಣ್ಣು ಹಂಪಲುಗಳನ್ನ ಫಲಗಳನ್ನ ತಿಂದೇ ಸುಮ್ಮನಾಗ್ತವ, ಆದ್ರೆ ಆ ಚಕೋರದ ಲಕ್ಷ್ಯದಲ್ಲಿ ಅಮೃತವಿರುವುದು ಅಂತ. ಅದರಂತೆ ಅಂದ್ರ ಆ ಚಕೋರದ ಲಕ್ಷ್ಯದಂದ್ರ ಅದೊಂದು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂತೇಳಿ ಬಸವಣ್ಣವ್ರದೊಂದು ವಚನ ಬರ್ತದೆ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಂದ್ರಮಂಗೆ ಚಕೋರದ ಬೆಳಕಿನ ಚಿಂತೆ, ನನಗೆ ನಮ್ಮ ಕೂಡಲ ಸಂಗಮ ದೇವನು ಒಲಿಯುವನೋ ಒಲಿಯನೋ ಎಂಬ ಚಿಂತೆ ಅಂತ. ಅಂದ್ರ ಇಲ್ಲಿ ದೇಹ ಭಾವ ಉಳ್ಳಂತವರು ವಿಷಯಗಳದ ಆಸೆ ಮಾಡ್ತಾರ. ಸಂಸಾರಿಕನು ಇಲ್ಲಿ ಸಂಸಾರ ಅಂದ್ರೆ ಏನಂದ್ರ ಮನಸ್ಸಿನ ಆಲೋಚನೆಗಳೇ ಸಂಸಾರ. ನಾವೇ ಅವ್ರಿಗೆ ಸಂಸಾರ ಇಲ್ಲ ಅಂದ್ರೆ ಹೆಂಡ್ತಿಲ್ಲ ಅಂದ ಕೂಡ್ಲೆ ಸಂಸಾರ ಇಲ್ಲ ಅಂತಲ್ಲ. ತಲೆಯೊಳಗ ನಾನು ನಂದು ಎಂಬ ಅಹಂಕಾರ ಮಮಕಾರಗಳು ಏನೆಲ್ಲ ಇರ್ತಾವಲ್ಲ, ಇವೆಲ್ಲ ಆಲೋಚನೆಗಳೇ ಸಂಸಾರ. ಈ ಸಂಸಾರದ ವಿಷಯಗಳದ ಆಸೆಗೆ ಮಾಡ್ತಾರ ಯಾರು? ದೇಹ ಭಾವ ಉಳ್ಳವರು. ಹೊರಗಿನ ಕೀರ್ತಿಗಳಿಗೆ ಮಾನಾಪಮಾನಗಳಿಗೆ ನಾನು ನಂದು ಅನ್ನೋದು, ಗಳಿಸ್ಬೇಕು ಅನ್ನೋದು, ಮಾಡ್ಬೇಕು ಅನ್ನೋದು ಯಾವ್ದಾದ್ರು ಒಂದಕ್ ಬಲಿ ಹಾಕಾರ. ಈ ಪ್ರಾಣಿಗಳು ಒಂದೊಂದಕ್ ಬಲಿಯಾದ್ರೆ ಈ ಮಾನವನ ಪ್ರಾಣಿಗಳು ಒಂದು ಶಬ್ದಕ್ಕ, ಒಂದು ರೂಪಕ್ಕ, ಒಂದು ರಸಕ್ಕ, ಒಂದು ಗಂಧಕ್ಕ ಒಂದೊಂದು ಬಲಿ ಆಗ್ತಾವ. ಆದ್ರ ಮಾನವನಿಗೆ ಇವು 5 ಅದಾವ, ಇದ್ರಾಗ ಯಾವ್ದಕರ ಒಂದು ಬಲಿಯಾಗಿ ಹೋಗ್ಬಿಡ್ತಾರ. ಆದರೆ ಭಗವದ್ದಂಶರು ಭಗವಂತನನ್ನೇ ಬಯಸುವರು. ದೇಹಾಭಿಮಾನ ಉಳ್ಳವರು ದೇಹದ ಸುಖವನ್ನು ಬಯಸ್ತಾರೆ. ಆತ್ಮ ವಿಚಾರವನ್ನ ತಿಳಿಬೇಕಂತ ಹೊರಟಿರೋರು, ನಾನ್ ಯಾರು ಅಂತ ತಿಳಿಬೇಕಂತ ಹೊರಟಿರೋರು, ಅವರು ಕೇವಲ ಪಾರಮಾರ್ಥ ವಿಚಾರವನ್ನೇ ಬಯಸ್ತಾರೆ. ಜ್ಞಾನಿಗೆ ಜ್ಞಾನ ಬೇಕಾಗುವುದು. ಜ್ಞಾನ ಆದವನಿಗೆ ಅವನಿಗೆ ಕೇವಲ ಜ್ಞಾನದ ಮಾತನ್ನ ಮಾತ್ರ ಕೇಳ್ತಾನ, ಅವನು ಕರ್ಮದ ಮಾತನ್ನ ಕೇಳೋದಿಲ್ಲ. ಇಂದಿನ ಅಧ್ಯಾಯದೊಳಗೆ ಇದ್ರಾಗ ಉದಾಹರಣೆ ಕೊಟ್ಟಿದ್ರು. ಅದರಂತೆ ಇಲ್ಲಿ ಜ್ಞಾನಿಗಳು ಜ್ಞಾನವನ್ನೇ ಬೇಡ್ತಾರೆ, ಅವ್ರಿಗೆ ಬೇಕಾಗಿರೋದೇ ಜ್ಞಾನ. ಇನ್ನು ಭಕ್ತರಿಗೆ ಭಜನೆ ಬೇಕಾಗೈತಿ. ಯಾವ್ದಾರ ಕೀರ್ತನ ಮಾಡೋದು, ಭಜನೆ ಮಾಡೋದು, ಸ್ತೋತ್ರಗಳು ಹೇಳೋದು, ಆ ಅಭಿಷೇಕಗಳು ಮಾಡೋದು, ಇಂಥದ್ದು ಭಕ್ತರಿಗೆ ಬೇಕಾಗ್ತದೆ. ಇನ್ನ ಸಾಧಕರಿಗೆ ಅವರವರ ಇಷ್ಟದಂತೆ ಸಾಧನಗಳು ಬೇಕೆನಿಸುತ್ತವೆ. ಇಲ್ಲಿ ಸಾಧಕರಿಗೆ ಅವ್ರಿಗೆ ಇಷ್ಟವಾದದ್ ಬೇಕನ್ಸತ್ತೆ. ಕೆಲವರಿಗೆ ನೀನು ಪರಮಾತ್ಮ ಸ್ವರೂಪ ಅದೀಯಪ್ಪ, ನೀನು ಪಾರಮಾರ್ಥ ಜ್ಞಾನವನ್ನ ಕೇಳಿ ನೀನು ಪರಮಾತ್ಮನಾಗಿ ಬಿಡಂದ್ರ ಹೂನಪ್ಪ ಯಪ್ಪ ನನಗೆ ಅಷ್ಟ ಬೇಕಾಗೈತ್ ನೋಡ, ನಾನ್ ಪರಮಾತ್ಮ ಆಗದ ಬೇಕಾಗೈತಿ, ಹುಟ್ಟಳಿಬೇಕಾಗೈತಿ ನೋಡಂತ ಒಬ್ರು ಹೇಳ್ತಾರ. ಇನ್ನು ಕೆಲವರು ಒಂದ ಸರಿಗೆ ಅದಂಗ್ ಪರಮಾತ್ಮಗಕ್ ಬರ್ತತೋ, ಮೌನರತ ಮಾಡ್ಬೇಕು, ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಸಾತ್ವಿಕ ಆಹಾರ ತಿನ್ಬೇಕು ಅಂತೆಲ್ಲ ಹೇಳ್ತಾರ. ಆದ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರಿ ದೇಹನ ನೀನಲ್ಲ ಅಂದ್ಮೇಲೆ ಇದ್ರಾಗ ತಿನ್ನೋದು ಉಣ್ಣೋದು ಎಲ್ಲಿದ್ದ ತರ್ತೀಯಪ್ಪ, ಆ ಯಥಾರ್ಥ ಜ್ಞಾನವನ್ನು ತಿಳಿದು ಯಥಾರ್ಥವಾಗಿ ಉಳಿ ಅಂತ ಹೇಳ್ತಾರ. ಇದೇ ರೀತಿ ಪಾರಮಾರ್ಥಿಕರಿಗೆ ಪಾರಮಾರ್ಥ ಬೇಕು, ಸ್ವಾರ್ಥಿಗಳಿಗೆ ಸ್ವಾರ್ಥವೇ ಪ್ರಿಯವಿರುವುದು. ಈ ಸ್ವಾರ್ಥಿಗಳಿಗೆ ಏನ್ ಬೇಕಾಗತ್ತೆ ಅಂದ್ರೆ ನೀನ್ ಇಂಥ ಪೂಜೆ ಮಾಡು, ಇಂಥ ಯಜ್ಞ ಯಾಗಾದಿಗಳನ್ನು ಮಾಡು, ನಿನಗ್ ಒಳ್ಳೇದಕ್ಕತಿ ಅಂತ ಹೇಳ್ತಾರ. ಆದ್ರ ಪಾರಮಾರ್ಥಿಕರಿಗೆ ಏನಾಗ್ತದ, ಆ ಕೇವಲ ಪಾರಮಾರ್ಥ ಒಂದು ಬಿಟ್ಟು ಬೇರೆ ಯಾವ್ದು ಅವ್ರಿಗೆ ಬೇಕಾಗುವುದೇ ಇಲ್ಲ. ಮತ್ತ ಜೀನನಿಗೆ ಮನಪೂರ್ವಕವಾಗಿ ರೊಕ್ಕ ಬೇಕೆನಿಸುವುದು. ಈ ಜೀನರು ಇರ್ತಾರ, ಜಿಪುಂಡ್ರ, ಏನಾರ ಹೇಳಿದ ಕೆಲ್ಸ ಎಲ್ಲ ಮಾಡಕ್ ತಯಾರಿರ್ತಾರ, ಎಲ್ಲದಕ್ಕೂ ಹೊಂದ್ಕೆನಾಗ್ ತಯಾರಿರ್ತಾರ, ಎಲ್ಲದಕ್ಕೂ ರಾಜಿ ಆಗಕ್ ತಯಾರಿರ್ತಾರ. ಆದ್ರ ರೊಕ್ಕದಾಗ ಮಾತ್ರ ರಾಜಿ ಮಾತೇ ಇರೋದಿಲ್ಲ ಅವ್ರದ್ದು. ಇಂಥವ್ರು ಇರ್ತಾರ. ಅವ್ರು ನೀನ್ ಏನಾರ ಮಾಡಂದ್ ಬೇಕಾದ್ರೆ ಮಾಡ್ತಾರ, ಒಂದ್ 10 ರೂಪಾಯಿ ಕೊಡಂದ್ರೆ ಕೊಡಕ್ ತಯಾರಿರಲ್ಲ. ಆ ರೀತಿ ಜೀನರಿಗೆ ಮನಪೂರ್ವಕವಾಗಿ ರೊಕ್ಕವೇ ಬೇಕೆನಿಸುವುದು. ಯೋಗಿಗಳಿಗೆ ಯೋಗವೇ, ಭೋಗಿಗಳಿಗೆ ಭೋಗವು, ಮತ್ತು ರೋಗಿಗಳಿಗೆ ರೋಗನಾಶಕ ಔಷಧವು ಪ್ರಿಯವಿರುತ್ತದೆ. ಯಾರ ಭಾವ ಎದ್ರೊಳಗಿರ್ತದೋ ಅದು ಅವರಿಗೆ ಪ್ರಿಯವಾಗಿರ್ತದೆ. ಕವಿಗಳಿಗೆ ವಿದ್ಯುತ್ ಕಾವ್ಯಗಳು, ನ್ಯಾಯಶಾಸ್ತ್ರ ಓದುವರಿಗೆ ತರ್ಕ ಪ್ರಧಾನ ವಾದವು. LLB ಮಾಡ್ತಾರಂದ್ರ ಅವ್ರಿಗೆ ವಾದದೊಳಗ್ ಗೆಲ್ಲ ಅಂತ ಗ್ರಂಥಗಳು ಬೇಕಾಗ್ತದ. ಕವಿ ಆದನ್ಗೆ ಅಂದ್ರ ಅವ್ನ್ ವಿದ್ಯುತ್
ವಿದ್ವತ್ವವುಳ್ಳ ಅಂದ್ರ ವರ್ಣರಂಜಿತವಾಗಿರ್ತಕ್ಕಂಥ ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥ ಕಾವ್ಯಗಳು ಅವನಿಗೆ ಬೇಕಾಗ್ತದ. ಇನ್ನು ಭಾವಿಕರಿಗೆ ಪ್ರೇಮಳ ಸಂಭಾಷಣೆಯು ಸಮಯನಿಸಬಹುದು. ಕೇವಲ ಭಾವದೊಳಗ ಆನಂದ ಪಡೋದು. ಅವ್ರು ನೋಡಿದ್ನಪ್ಪ ಅವ್ರನ್ನ, ಎಷ್ಟು ಆನಂದ ಭಾವದಿಂದ ನಮ್ಮನ್ನ ಕಂಡ್ರು, ಎಷ್ಟು ಚೆನ್ನಾಗ್ ಮಾತಾಡ್ಸಿದ್ರು, ಎಷ್ಟು ನೋಡ್ಕೊಂಡ್ರ ಅಂತೇಳಿ ಅವ್ರು ಭಾವಕ್ಕ ಮರಳಾಗಿ ಬಿಡ್ತಾರ. ಅವ್ರ ಒಳಗಿನ ಜ್ಞಾನವನ್ನ ಅವ್ರು ನೋಡಕ್ ತಯಾರಿರಲ್ಲ, ಭಾವದೊಳಗ ಮರಳಾಗಿ ಬಿಡ್ತಾರ. ಈ ರೀತಿಯಾಗಿ ಅನಂತ ಅನಂತ ಭಾವದೊಳಗಿರ್ತಾರ. ಪಂಡಿತರಿಗೆ ಭಾಷೆಯ ಉತ್ಪತ್ತಿ ಜ್ಞಾನ ಬೇಕು. ಪಂಡಿತರು ಇರ್ತಾರ, ದೊಡ್ಡ ದೊಡ್ಡ ಪ್ರವಚನಕಾರ ಇರ್ತಾರ, ಅವ್ರಿಗೆ ಏನ್ ಬೇಕಾಗಿತ್ತಂದ್ರ ದೊಡ್ಡ ದೊಡ್ಡ ಪದಗಳು ಬೇಕು. ಸಂಸ್ಕೃತ ಶ್ಲೋಕಗಳು, ಹಳೆಗನ್ನಡ ಪದಗಳು ಅಂತವ ಅವ್ರು ನುಡಿಕಾಡ್ತಾರ. ವಿದ್ವಜ್ಜನರಿಗೆ ಅಧ್ಯಯನದಲ್ಲಿ ಪ್ರೀತಿ ಇರ್ಬೋದು, ಮತ್ತು ಕಲಾವಿದರಿಗೆ ಗಾಯನದ ಕಲೆಗಳು ಸೇರುತ್ತವೆ. ವಿದ್ವಜ್ಜನರಿಗೆ ಅಂದ್ರ ವಿದ್ವತ್ತನ್ನ ತಿಳಿಬೇಕು, ಮಹಾನ್ ವಿದ್ವಾನ್ರು ಅಂತ ಅಂದ್ರ ಜ್ಞಾನಿಗಳು ಆದವ್ರು, ಅವ್ರ ಜ್ಞಾನವನ್ನ ತಿಳಿಯಕ ಒದ್ದಾಡ್ತಾರ. ಕಲಾವಿದರು ಗಾಯನದ ಕಲೆಗಳನ್ನ ಸೇರ್ತಾರ. ಹರಿದಾಸರುಗಳಿಗೆ ಕೀರ್ತನವೇ ಬೇಕಾಗ್ತದ. ಆಚಾರಶೀಲರಿಗೆ ಸ್ನಾನ ಸಂಧ್ಯಗಳು ಬೇಕಾಗ್ತವ. ಮತ್ತು ಕರ್ಮನಿಷ್ಠರಿಗೆ ವೇದೋಕ್ತ ಪದ್ಧತಿಯ ಕ್ರಮಾದಿಗಳು ಬೇಕೆನಿಸುತ್ತವೆ. ವೇದಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಕರ್ಮನಿಷ್ಠರು ಏನ್ ಹೇಳ್ತಾರಂದ್ರ ಅವ್ರು, ಇದು ಹಿಂಗೆ ಕ್ರಮಶಾಸ್ತ್ರ, ಇದನ್ನ ಹಿಂಗ ಪೂಜೆ ಮಾಡ್ಬೇಕು, ನೀರ್ ಸಿಮಿಸಿ ಇಬತ್ತಿ ಹಚ್ಬೇಕು, ಇಲ್ಲ ಇಬತ್ತಿ ಹಚ್ಚ ನೀರ್ ಸಿಮಿಸ್ಬೇಕು, ಇಲ್ಲ ಕಾಯಿ ಹೊಡೆದ ಉದಿನ ಕಡ್ಡಿ ಹಚ್ಬೇಕು, ಇಲ್ಲ ಉದಿನ ಕಡ್ಡಿ ಹಚ್ಚ ಕಾಯಿ ಹೊಡ್ಬೇಕಂತ ಹಿಂಗ ಕ್ರಮಶಾಸ್ತ್ರ ಮಾಡ್ಕೊಂಡಿರ್ತಾರ. ತಲೆ ಮೇಲೆ ಟವಲ್ ಇದ್ದ ಪೂಜೆ ಮಾಡ್ಬೇಕು ಅಂತ. ಹಿಂಗ ಒಬ್ಬೊಬ್ರು ಸಾಧಕರು ಈ ರೀತಿಯಾಗಿರ್ತಾರ. ಜನರಿಗೆ ಕರುಣಾರಸವು ಬೇಕಾಗುತ್ತದೆ. ಪ್ರೇಮಳ ಜನರಿಗೆ ಕರುಣಾರಸವು ಬೇಕಾಗ್ತದೆ. ಯಾವಾಗ್ಲೂ ಪ್ರೇಮದಿಂದ ಇರ್ತಕ್ಕಂಥವ್ರಿಗೆ ಆ ಪ್ರೇಮ ಭಾವದ ನುಡಿಗಳೇ ಬೇಕಾಗ್ತದೆ. ದಯೆ ಕರುಣೆ ಬೇಕಾಗ್ತದ. ಅವ್ರಿಗೆ ಮನೆಗೆ ಹೋದ ತಕ್ಷಣ ನೀವು ಊಟ ಕೊಡೋದ್ ಬೇಡ, ನೀರ್ ಕೊಡೋದ್ ಬೇಡ, ಆ ಒಂದು ಪ್ರೀತಿಯಿಂದ ಆನಂದದಿಂದ ಒಂದ್ ಎರಡು ಮಾತಾಡೋದು ಬೇಕನ್ನಿಸ್ತದೆ. ಅದೇ ಅವರಿಗೆ ಶ್ರೇಷ್ಠ ಅನ್ನಿಸ್ತದೆ. ತೀಕ್ಷ್ಣ ಬುದ್ಧಿಯವನಿಗೆ ಕಾರ್ಯದಲ್ಲಿ ಜಾಗರೂಕತೆಯ ಮಹತ್ವ ಎನಿಸುತ್ತದೆ. ತೀಕ್ಷ್ಣ ಬುದ್ಧಿಯುಳ್ಳವರಿಗೆ ಅವನು ಮಾತಾಡೋದು, ಅವನ್ ನಯ ವಿನಯ, ಅವನ್ ಸತ್ಕಾರ ಯಾವ್ದು ಬೇಕಾಗಿಲ್ಲ. ಅವನ್ ಕರ್ಮ ಏನ್ ಮಾಡ್ತಾನ, ಅವನ್ ಕೆಲಸ ಏನೈತಿ, ಏನ್ ನಿಜವಾಗೂ ಮನೆ ಕಟ್ತಾನೋ, ಏನ್ ಮಾತ್ನಾಗ ಮನೆ ಕಟ್ತಾನೋ ಅಂತ ಈ ರೀತಿ ವಿಚಾರ ಮಾಡ್ತಾರ. ಇವೆಲ್ಲ ಸಾಧಕರ ಲಕ್ಷಣಗಳು ಹಿಂಗಿಂಗ್ ಇರ್ತಾವಂತ ಹೇಳ್ತಾರ. ಧ್ಯಾನವು ಭಕ್ತನು ಮೂರ್ತಿಯ ಧ್ಯಾನವನ್ನು, ಸಂಗೀತ ತಜ್ಞನು ತಾಳವನ್ನು, ಮತ್ತು ರಾಗಜ್ಞಾನಿಯು ತಾನ ಮಾನ ಲಯಗಳನ್ನು ನೋಡುತ್ತಾನೆ. ಅಂದ್ರ ಭಾರಿ ಭಕ್ತರನು ಮೂರ್ತಿಗೆ ಅಲಂಕಾರ ಮಾಡೋದ್ರೊಳಗ ಇರ್ತಾನ. ಸಂಗೀತಗಾರ ಏನ್ ಮಾಡ್ತಾನ, ತಾಳಬದ್ಧವಾಗಿ ಕ್ರಮಬದ್ಧವಾಗಿ ಲಯವಾಗಿ ಆಡ್ತಾನಿಲ್ಲ ಅಂತ ನೋಡ್ತಾನ. ಅವನು ಹಾಡು ಹೆಂಗ ಲಯಕ್ ತಕ್ಕಂಗ ಹೇಳ್ತಾನೆ ಇಲ್ಲ ಅಂತ ನೋಡ್ತಾನ. ಯೋಗಾಭ್ಯಾಸ ಮಾಡುವನು ಶರೀರದಲ್ಲಿಯ ಚಕ್ರಾದಿಗಳನ್ನ ಹೇಳ್ತಾನ. ಇಲ್ಲಿ ಆಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂತ ಇವನು ಈ ಶರೀರದೊಳಗಿರ್ತಕ್ಕಂಥದ್ದು ಯೋಗ ಮಾಡನ್ ಇವನ್ನ ಹೇಳ್ತಾನ. ತತ್ವಜ್ಞಾನಿಯು ಜಗತ್ತಿನಲ್ಲಿಯ ತತ್ವಗಳನ್ನು ಮತ್ತು ಆ ತತ್ವಜ್ಞಾನಿ ಆ ಜಗತ್ತಿನ ತತ್ವ ವಿಚಾರಗಳನ್ನು ತಿಳಿಸ್ತಾನೆ. ಇಂತಿಂತ ಮಹಾತ್ಮರು ಹಿಂಗ ಇದ್ರು, ಸಾಕ್ರೆಟಿಸ್ ಹಿಂಗಿದ್ರು, ನೆಪೋಲಿಯನ್ ಹಿಂಗಿದ್ದ, ಕೌಟಿಲ್ ಹಿಂಗಿದ್ದ ಅಂತ ಅವ್ರ ಆಯಾ ವಿಚಾರಗಳನ್ನ ತಿಳಿಸ್ಕೊಂತ ಹೋಗ್ತಾರೆ. ಯಾರ್ಯಾರಿಗೆ ಯಾವ್ಯಾವ್ದು ಅಭಿಮಾನ ಇರ್ತದೋ ಅದನ್ನ ತಿಳಿಸ್ಕೊಂತ ಹೋಗ್ತಾರ. ಕಾಮುಕನು ಕಾಮಶಾಸ್ತ್ರ ನೋಡುತ್ತಾನೆ. ಚೇಟಕಿಯು ಚೇಟಕದ ಮಂತ್ರಗಳನ್ನು ಶೋಧಿಸುವನು. ಮತ್ತು ಯಂತ್ರ ಕಟ್ಟುವನು ಪ್ರೇಮದಿಂದ ಅನೇಕ ಯಂತ್ರಗಳ ಜ್ಞಾನ ಮಾಡಿಕೊಳ್ಳುತ್ತಾನೆ. ಕೆಲವರು ಯಂತ್ರ ಕಟ್ಟೋರಿರ್ತಾರ. ಸಣ್ಣ ಮಕ್ಕಳಿಗೆ ಯಾಕ ದೃಷ್ಟಿ ಆಗಿ ಅಳದ ಮಾಡ್ತತಿ ಅನ್ನೋರಿಗೆ, ಇಲ್ಲ ಅದಕ್ಕೇನ ಬಾಲಗ್ರಹ ಆಗೈತಿ ಅನ್ನೋದು, ಹಮ್ಮ ಆಗೈತಿ ಅನ್ನೋದು, ದೃಷ್ಟಿ ಆಗೈತಿ ಅನ್ನೋದು, ಯಾವ್ದ ಆಕಳ ಹಾಲ್ ಕೊಡೋದಿಲ್ಲಪ್ಪ ಅದಕ್ಕೊಂದ್ ಮಂತ್ರ ಕಟ್ಸ್ಕೊಡ ಅನ್ನೋದು, ನಮ್ ಹುಡುಗ ಯಾಕ ಮನ್ ಕತ್ಲದಾಗ ಹೆದರಿಕೆ ಬಂದ್ಬಿಡ್ತನಪ್ಪ ಅವನಿಗೊಂದು ಆಯ್ತಾ ಕಟ್ಟ ಅನ್ನೋದು. ಇಂಥವ್ರು ಇಂತಿಂತವನೇ ನೋಡಕ್ ಹೋಗ್ತಾರೆ. ಅನೇಕ ಯಂತ್ರಗಳ ಜ್ಞಾನವನ್ನೇ ಅವನ್ ನೋಡ್ತಾನ. ಕುಚೋದ್ಯಗಾರರಿಗೆ ಚೇಷ್ಟೆ ಸೇರುವುದು. ಈ ಯಾರ ಚೇಷ್ಟೆ ಮಾಡಿರ್ತಾರಲ್ಲ ಕಾಮಿಡಿ, ಈ ಪ್ರಾಣೇಶ ಅಂತವ್ರು, ಇನ್ನು ಅನೇಕ ಅವ್ರದಾರ ಕಾಮಿಡಿ ಇದು ಮಾಡಾರ. ಅವ್ರು
ಅಂತವನೇ ನೋಡ್ತಾರೆ. ನಿಷೇಧವರಿಗೆ ಸಿಕ್ಕಂತೆ ಕುಣಿದಾಡುವುದು ಮತ್ತು ತಮೋ ಗುಣದವರಿಗೆ ನೀಚ ಕೆಲಸಗಳೇ ಪ್ರಿಯವೆನಿಸುವವು. ನಿಶೆ ಆದವರಿಗೆ, ಈ ಮದ್ಯಪಾನ ಮತ್ತದ ಆದವರು, ಮದ್ಯಪಾನ ಸೇವನೆ ಮಾಡಿದವರು, ಅವ್ರ ನಿಶೆ ಹೆಂಗಾಗ್ತದ ಹಂಗ ಅವ್ರು ಮನಸ್ಥಿತಿಗಳು ಹಂಗ ಕುಣದಾಡ್ತಿರ್ತಾರ. ಇನ್ನು ತಮೋ ಗುಣದವ್ರು ಏನಿರ್ತಾರ, ಅವ್ರ ನೀಚ ಕೆಲಸಗಳ ಅವ್ರಿಗೆ ಪ್ರಿಯ ಅನಿಸ್ತವೆ. ಮೂರ್ಖನಾದವನು ಯಾವುದಾದರೂ ಒಂದು ನಾದದಲ್ಲಿ ಸಿಗೆ ಬೀಳುವನು. ನಿಂದಕನು ಏನು ಕುಂದು ಸಿಕ್ಕಿತು ಎಂದು ಸಮಯ ನೋಡುತ್ತಿರುವನು. ಈ ನಿಂದನೆ ಮಾಡೋನು ಯಾರನಾರ ನೋಡ್ತಿರ್ತಾನ, ಶತ್ರುಗಳನ್ನ, ಆಗದಾರ್ನ, ಅವಂದ್ ಏನಾರ ಒಂದ್ ತಪ್ಪಿಡಿಬೇಕ್ ತಡೆ ಅವನ್ ಹಿಂಗಂತ ಇಂಥವ್ ನೋಡ್ತಾರ. ಪಾಪಿಷ್ಟನು ಎರಡನೆಯವರಿಗೆ ತನ್ನ ಪಾಪ ಬುದ್ಧಿಯನ್ನೇ ಅಂಟಿಸಿ ನೋಡುವವನು. ಒಬ್ಬರಿಗೆ ರಸಭರಿತವಾದುದು ಬೇಕು, ಒಬ್ಬರಿಗೆ ರಗಳೆಯೂ ಸೇರುತ್ತದೆ, ಮತ್ತು ಒಬ್ಬರಿಗೆ ಮುಗ್ಧ ಭಕ್ತಿಯು ಬೇಕಾಗುವುದು. ಆಗಮ ಮತದವರು ಆಗಮ ಶಾಸ್ತ್ರ ನೋಡುವರು, ಶೂರರು ಯುದ್ಧ ಹುಡುಕುವರು, ಮತ್ತು ಇಬ್ಬರು ಇಚ್ಛಾನುಸಾರವಾಗಿ ಅನೇಕ ಧರ್ಮಗಳನ್ನು ಪರೀಕ್ಷಿಸುವರು. ಮುಕ್ತರ ಲೀಲಾ ವಿನೋದವನ್ನೇ ನೋಡುವನು, ಸರ್ವವನ್ನು ತಿಳಿಯಬೇಕೆಂದು ಹಂಬಲಿಸುವನು. ಯಾರು ಮುಕ್ತರಾಗ್ಬೇಕಂತ ಹೊರಡಿರ್ತಾರೋ ಅವರು ಬೇರೊಬ್ಬರು ಮುಕ್ತಿಯಾಗಿರ್ತಕ್ಕಂತ ಅವರ ನಡೆನುಡಿಗಳನ್ನೇ ಗಮನಿಸ್ತಾನ. ಅವನಿಗೆ ಬೇರೆದೇನೂ ಬೇಕಾಗೋದಿಲ್ಲ, ಅವನು ಅದನ್ನೇ ನೋಡಿಸ್ತಾನ. ಅವ್ರ ಜೀವನದೊಳಗೆ ಹೆಂಗ್ ಬದುಕಿ ಬಾಳಿದ್ರು, ಅವ್ರ ಆದರ್ಶ ಏನಿತ್ತು, ಅವ್ರ ನುಡಿ ನಡೆಗಳು ಏನಿದ್ವು ಅನ್ನೋದನ್ನ ಮುಕ್ತನಾದವನು ಅದನ್ನೇ ನೋಡ್ತಾನೆ. ಎಲ್ಲ ಕಲೆಗಳನ್ನು ಅಭ್ಯಾಸಿಸುವನು ಮತ್ತು ಜ್ಯೋತಿಷ್ಯ ಅಭ್ಯಾಸವನ್ನು ವರ್ಣಿಸಹತ್ತುವನು. ಹೀಗೆ ಹೇಳಬೇಕಾದರೆ ಎಷ್ಟು, ಎಲ್ಲರೂ ತಮ್ಮ ತಮ್ಮ ಪ್ರೀತಿಯ ವಿಷಯವನ್ನು ಕೇಳುವರು ಮತ್ತು ಅದರ ಪುಸ್ತಕಗಳನ್ನು ಯಾವಾಗಲೂ ಓದುತ್ತಿರುವರು. ಆದರೆ ಮೋಕ್ಷ ಸಾಧನೆಯು ಇಲ್ಲದಿದ್ದರೆ ಅದಕ್ಕೆ ಶ್ರವಣವೆಂದು ಅನ್ನಲೇಬಾರದು. ಆತ್ಮಜ್ಞಾನವಿಲ್ಲದ ಗ್ರಂಥ ಶ್ರವಣಗಳಿಗೆ ಮನರಂಜನೆ ಎಂದು ಮಾತ್ರ ಅನ್ನಬಹುದು. ಇಲ್ಲಿ ಇಷ್ಟಕ್ಕೊಂದು ಯಾಕೆ ಹೇಳ್ಕೊಂತ ಹೋದ್ರಪ್ಪ, ಇಂತಿಂತ ಗುಣದವ್ರು ಹಿಂಗಿಂಗ ಮಾಡ್ತಾರ, ಇಂಥವ್ರು ಇಂಥ ಗ್ರಂಥ ಕೇಳ್ತಾರ, ಅಂತ ಗ್ರಂಥ ಕೇಳ್ತಾರ, ಅವ್ರಿಗೆ ಅದು ಇಷ್ಟ ಇದು ಇಷ್ಟ ಅಂತ ಎಲ್ಲ ಯಾಕೆ ಹೇಳ್ಕೊಂಡ್ ಹೋದ್ರಂದ್ರ, ಇವೆಲ್ಲವೂ ಮೋಕ್ಷ ಸಾಧನೆಗೆ ಸಾಧ್ಯವಾದ್ರೆ, ಇವನ್ನೆಲ್ಲ ಓದೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತತಿ ಅನ್ನೋದಾದ್ರೆ ಇವನ್ನು ಓದಿದೀವಪ್ಪ, ಕೇಳಿದೀವಪ್ಪ, ಇವನ್ ಶ್ರವಣ ಮಾಡಿದ್ವಿ ಅನ್ನಬಹುದು. ಇವನ್ನೆಲ್ಲ ಕೇಳೋದ್ರಿಂದ, ಇವನ್ನೆಲ್ಲ ಓದೋದ್ರಿಂದ, ಇವನ್ನೆಲ್ಲ ತಿಳ್ಕೊಳೋದ್ರಿಂದ, ಇವನ್ನೆಲ್ಲ ನಾವು ಕೇಳ್ತೇವೆ ಮಾಡ್ತೇವೆ ಅಂದ್ರ ಇದರಿಂದ ಮೋಕ್ಷ ಆಗಲ್ಲ ಅಂದ್ರ ಇಂಥವನ್ನ ಶ್ರವಣನೇ ಅನ್ನಬಾರದು. ನಾವು ಅದ ಕೇಳಿದ್ವಿ, ಆ ಗೂಗಲ್ ಮೀಟ್ನಾಗ ಕೇಳಿದ್ವಿ, ಈ ಗೂಗಲ್ ಮೀಟ್ನಾಗ ಕೇಳಿದ್ವಿ, ಅವ್ರ ಭಯಕ್ ಕೇಳಿದ್ವಿ, ಇವ್ರ ಭಯಕ್ ಕೇಳಿದ್ವಿ ಅಂದ್ರ ಇವು ನಿನ್ನ ಸ್ವರೂಪವನ್ನು ಬಿಟ್ಟು, ನಿನಗೆ ಮೋಕ್ಷ ಪ್ರಾಪ್ತಿ ಆಗದನ್ನ ಬಿಟ್ಟು, ಅದೇನು ಪರಮಾತ್ಮ ಸ್ವರೂಪದಿ ಅಂತ ಹೇಳೋದ್ ಬಿಟ್ಟು ಬೇರೆ ಏನೆಲ್ಲ ಹೇಳ್ತಾರ ನೀವ್ ಕೇಳ್ತೀರಿ ಅಂದ್ರ ಅದು ಹೇಳೋದಲ್ಲ, ಅದು ಶ್ರವಣವೇ ಅಲ್ಲ. ಆ ಆತ್ಮಜ್ಞಾನವಿಲ್ಲದ ಗ್ರಂಥ ಶ್ರವಣಗಳಿಗೆ ಮನರಂಜನೆ ಎಂದು ಅನ್ನಬಹುದಷ್ಟೇ. ಅವು ನಿಮ್ ಮನರಂಜನೆಗೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕ, ನಿಮ್ ಮನಸ್ಸು ಹಿತ ಆಗೋದಕ್ಕಿರವ ವಿನ ಅವೆಂದು ನಿಮಗೆ ಆತ್ಮಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಡೋದಿಲ್ಲ. ಯಾವ ಗ್ರಂಥವನ್ನ ಅಭ್ಯಾಸ ಮಾಡಿದ್ರೆ ನೀವು ಪರಮಾತ್ಮ ಸ್ವರೂಪನೇ ನಾನದನಿ ಅನ್ನೋ ಭಾವ ನಮ್ಮ ಹೃದಯದೊಳಗೆ ಬರ್ತದ, ಅಂತ ಗ್ರಂಥವನ್ನೇ ಓದ್ಬೇಕು, ಅಂತ ಗ್ರಂಥಗಳನ್ನ ಕೇಳ್ಬೇಕು. ಅದನ್ನ ಬಿಟ್ಟು ನೀವು ಬೇರೆ ಏನಾರ ನಾವು ಕೇಳ್ತವಿ, ಮಾಡ್ತವಿ, ಓದ್ತವಿ ಅಂದ್ರ ಅವೆಲ್ಲವೂ ನಿಮ್ ಮನರಂಜನೆ, ನಿಮ್ ಮನ್ಸಿನ ಸಮಾಧಾನಕ್ಕ. ನಾನು ಪೂಜೆ ಮಾಡಿದ್ನಿ ಅಂತಂದ್ರ ಅದು ಪೂಜೆ ನಮ್ಮ ಮನಸ್ಸಿನ ಸಮಾಧಾನಕ್ಕ ಆಗ್ತದ. ಇಲ್ಲಿ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅವೇನ್ ಸಲ್ಲೋದಿಲ್ಲ, ಅವು ಮುಟ್ಟೋದಿಲ್ಲ. ಇದಕ್ಕೆ ಅಂಬಿಗರ ಚೌಡಯ್ಯನವರು ಒಂದು ವಚನದೊಳಗೆ ಹೇಳ್ತಾರ, ಯಾರೋ ಬೆಳೆದು ಹೊಲದಾಗೋ ಮನೆ ಮುಂದೆ ಬೆಳೆದ ಹೂ ಕಿತ್ಕೊಂಬಂದು ಯಾರೋ ತೋಡಿದ ಬಾವಿಯ ಒಳಗ ಕೆರೆಯಾಗಿನವ ಅಥವಾ ಎಲ್ಲಿವ ನೀರ್ ತಂದು ಇನ್ನೊಬ್ಬ ಯಾರೋ ಮಾಡಿರ್ತಕ್ಕಂಥ ವಿಭೂತಿ ಉದಿನ ಕಡ್ಡಿ ತಂದು ನೀನು ಪೂಜೆ ಮಾಡ್ತಿ ಅಂದ್ರ ನಿನ್ನ ಪೂಜೆಯ ಫಲ ಆ ನೀರ್ ಕೊಟ್ಟವನ್ಗೋ, ಏನ್ ಹೂ ಕೊಟ್ಟವನ್ಗೋ, ಏನ್
ಊದ್ಬತ್ತಿ ಕೊಟ್ಟವನಿಗೋ ವಿಭೂತಿ ಕೊಟ್ಟವನಿಗೆ ಅಂತ ಕೇಳ್ತದ. ಇವ್ ಯಾವ ಅವನ್ ಮುಟ್ಟಲಾರವು. ಮತ್ತೆ ಯಾವ ಮುಟ್ಟವ ಅಂದ್ರ ಆ ನಿರಾಕಾರ ಸ್ವರೂಪವಾಗಿರ್ತಕ್ಕದ್ದನ್ನ ನಿರಾಕಾರ ಸ್ವರೂಪದಲ್ಲಿ ಅರಿಯುವುದು ತಿಳಿಯುವುದು ಏನೈತಲ್ಲ, ಅದರಿಂದ ಮಾತ್ರ ನಮಗೆ ಆತ್ಮಜ್ಞಾನ ಆಗೋದಕ್ಕೆ ಸಾಧ್ಯ ಆಗ್ತದ ವಿನ ಈ ಹೊರಗಿನ ಯಾವ್ದ್ರಿಂದನೂ ಆಗೋದಿಲ್ಲ. ಹೊರಗಿನವ್ ನೀವ್ ಏನ ಮಾಡ್ತೀವಿ ಅಂದ್ರೂ ಕೂಡ ಅವೆಲ್ಲವೂ ಮನರಂಜನೆ ಎಂದು ಮಾತ್ರ ಅನ್ನಬಹುದು ಅಂತ ಹೇಳ್ತಾರ. ಯಾಕಂದ್ರ ಅವ್ನ್ ಭಗವಂತ ಅದ್ರೊಳಗಿಲ್ಲ. ಬಸವಣ್ಣವ್ರು ಒಂದು ವಚನದೊಳಗೆ ಹೇಳ್ತಾರ, ಯಂತ್ರ ಮಂತ್ರ ತಂತ್ರದೊಳಿಲ್ಲ, ದೀಪ ಧೂಪ ಆರತಿಯೊಳಿಲ್ಲ, ಜಪ ತಪ ಯೋಗದೊಳಿಲ್ಲ, ಧ್ಯಾನ ಧಾರಣದೊಳಿಲ್ಲ, ಸುಮನ ಸುಚಿತ ಸದು ಹೃದಯದಲ್ಲಿರ್ಪ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ. ಸುಮನ ಸುಚಿತ ಅಂದ್ರೆ ಯಾವುದೇ ಇಲ್ದಿರ್ತಕ್ಕಂತ ಶುದ್ಧವಾಗಿರ್ತಕ್ಕಂತ ಅಖಂಡ ಪರಿಪೂರ್ಣವಾಗಿರ್ತಕ್ಕಂತ ಹೃದಯ ಯಾರೊಳಗಿರ್ತತೋ ಆ ಬಯಲು ನಾನಂತ ಯಾರು ತಿಳಿದಿರ್ತಾರೋ ಆ ಪರಬ್ರಹ್ಮನೇ ನಾನು, ಆ ಕೂಡಲ ಸಂಗಮನಾಥನೇ ನಾನಂತ ಯಾರು ತಿಳಿದಿರ್ತಾರಲ್ಲ ಅಲ್ಲಿ ಆತ ಕೂಡಲ ಸಂಗಮನಾಥ ಇರ್ತಾನ. ಅವ್ರು ಬೇರೆ ಬೇರೆ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರ ಅಂದ್ರ ಅಲ್ಲಿ ಇರೋದಿಲ್ಲ. ಯಾವ್ದಾದ್ರಾಗ ತನ್ನ ಬಿಟ್ಟು ಹುಡ್ಕಕ್ ಹೋಗ್ತಾರಲ್ಲ, ಅದು ತನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಮಹಾತ್ಮರು ನುಡಿ ಹೇಳಿದ. ಇಲ್ಲಿ ತಾನೇ ಪರಮಾತ್ಮ ಅಂತ ತಿಳಿಯಲಾರ್ದೆ ಬೇರೆ ಬೇರೆ ಎಲ್ಲೆಲ್ಲ ಹುಡುಕ್ಯಂತ ಹೋಗ್ತಾರ ಅಂದ್ರ ಅದು ನಿಮ್ಮ ಮನರಂಜನೆ. ನೀವು ತೀರ್ಥಯಾಟನೆ ಮಾಡ್ತಾನೆ, ಆ ದೇವ್ರಿಗೆ ಹೊಕ್ಕವ್ ಈ ದೇವ್ರಿಗೆ ಹೊಕ್ಕವ್ ಅಂದ್ರೆ ನಿಮ್ ಮನರಂಜನೆ, ನಿಮ್ ಮನಸ್ಸಿನ ಸಮಾಧಾನ ಕವಿನ ಅದರಿಂದ ಆತ್ಮಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರ ಅಪ್ಪಾಜಿ. ಸಮಯ ಆಯ್ತು. ಎಲ್ಲರಿಗೂ ಶರಣ ಶರಣ.